ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಿಮಗೆಲ್ಲರಿಗೂ ಈ ಸಂಕ್ರಾಂತಿ ಹಬ್ಬದ ದಿನದಂದು ಬಿಡುವು ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಕೃಷ್ಣಣ್ಣವರು ಹೇಳಿದಾಗೆ ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಸ್ವಾತಂತ್ರ್ಯ ನಂತರದಲ್ಲಿ ನೀರನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಿ ಅನೇಕ ರೀತಿಯಲ್ಲಿ ಶೋಷಣೆಗೆ ಒಳಗಾಗಿದ್ದಾವೆ. ಇಲ್ಲಿ ಇದ್ದಂಥ ಜೀವನದಿಗಳೆಲ್ಲ ಬತ್ತಿ ಹೋಗಿದ್ವು, ಕೆರೆ ಕುಂಟೆಗಳು ಬತ್ತಿ ಹೋದವು, ಅಂತರ್ಜಲ ಖಾಲಿ ಆಯಿತು. ಅಂತರ್ಜಲದ ಅತಿ ಬಳಕೆ ವಲಯ ಅಂಥೇಳಿ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಗಳನ್ನು ಗ್ರೇ ಝೋನ್ಗೆ ಸೇರಿಸಿದ್ದಾವೆ. ಅದರ ಜೊತೆಗೆ ಇಲ್ಲಿ ಕುಡಿತಾ ಇರತಕ್ಕಂಥ ನೀರಿನಲ್ಲಿ ಅನೇಕ ರೀತಿಯಾದಂಥ ಮಾರಣಾಂತಿಕ ಅಂಶಗಳು ಸೇರ್ಕೊಂಡಿದ್ದಾವೆ. ಇದು ಕುಡಿಯಲಿಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದನ್ನು ವೈಜ್ಞಾನಿಕ ಸಂಸ್ಥೆಗಳು ಪದೇ ಪದೇ ಎಚ್ಚರಿಸ್ತಾ ಇದ್ದಾವೆ. ಆದರೆ ನಮ್ಮ ಜಿಲ್ಲೆಗಳ ಜನರಿಗಾಗಲಿ, ಜಾನುವಾರುಗಳಿಗಾಗಲಿ ಅಥವಾ ಕೃಷಿಯನ್ನೇ ನಂಬಿ ಬದುಕ್ತಿರ್ತಕ್ಕಂಥ ರೈತರಿಗಾಗಲಿ ಸುರಕ್ಷಿತವಾದಂಥ ಕುಡಿಯುವ ನೀರು ಮತ್ತು ನಮಗೆ ಬೇಕಾದಂಥ ನೀರಾವರಿ ಸೌಲಭ್ಯ ಒದಗಿಸಿಕೊಡುವಲ್ಲಿ ನಮ್ಮನ್ನು ಆಳಿದಂಥ ಎಲ್ಲ ಸರ್ಕಾರಗಳು ನಮಗೆ ವಂಚನೆ ಮಾಡ್ಕೊಂಡು ಮೋಸ ಮಾಡ್ಕೊಂಡು ಬಂದಿದ್ದಾವೆ. ಆ ನಿಟ್ಟಿನಲ್ಲಿನೇ ಈಗ ಮೂರೂ ಜಿಲ್ಲೆಗಳು ಒಗ್ಗಟ್ಟಾಗಿ ನೀರಿನ ವಿಚಾರವನ್ನು ಇಟ್ಕೊಂಡು ಎಲ್ಲ ಪಕ್ಷಭೇದವನ್ನು ಮರೆತು, ಜಾತಿ ಭೇದಗಳನ್ನು ಮರೆತು ಮತ್ತು ಪ್ರಾದೇಶಿಕ ನಾವು ಆ ಜಿಲ್ಲೆಯವರು ಈ ಜಿಲ್ಲೆಯವರು ಅನ್ನೋದನ್ನೆಲ್ಲ ಮರೆತು ಇವತ್ತು ಜಲಕ್ಕಾಗಿ ಜಲಾಗ್ರಹ ಅದನ್ನು ಒಂದು ಜನಾಂದೋಲನವಾಗಿ ಜನಾಗ್ರಹವನ್ನು ಮಾಡಲಿಕ್ಕಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಕ್ಯಾಂಪೇನ್ ನಡೀತಾ ಇದೆ. ಈ ಕ್ಯಾಂಪೇನ್ಗೆ ಈ ಮೂರೂ ಜಿಲ್ಲೆಗಳಲ್ಲಿ ಭಾಳ ಚಿರಪರಿಚಿತರಾಗಿರ್ತಕ್ಕಂಥ ಜಸ್ಟಿಸ್ ಗೋಪಾಲ್ ಗೌಡರ ನೇತೃತ್ವವನ್ನು ನಾವು ಬೇಡ್ಕೊಂಡಿದ್ದೀವಿ. ಸುಮಾರು 10-12 ವರ್ಷಗಳಿಂದ ಈ ಹೋರಾಟದ ಒಂದು ಬೆನ್ನೆಲುಬಾಗಿ ಇದ್ದಂಥ ಗೋಪಾಲ್ ಗೌಡರು ಈಗ ಈ ಮೂರೂ ಜಿಲ್ಲೆಗಳ ಜಲಾಗ್ರಹ ಜಾಯಿಂಟ್ ಆಕ್ಷನ್ ಕಮಿಟಿಯ ನೇತೃತ್ವವನ್ನು ವಹಿಸ್ಕೊಂಡು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಈ ಮೂರೂ ಜಿಲ್ಲೆಗಳಲ್ಲಿರ್ತಕ್ಕಂಥ ಅನೇಕ ನಿವೃತ್ತ ನ್ಯಾಯಾಧೀಶರಿರ್ಬೋದು, ನಿವೃತ್ತ ಪ್ರೊಫೆಸರ್ಸ್ ಇರ್ಬೋದು, ಹಿರಿಯ ವೈದ್ಯರಿರ್ಬೋದು, ಪತ್ರಕರ್ತರಿರ್ಬೋದು, ವಕೀಲರಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳ ಜನ ಈ ಜಲಾಗ್ರಹದ ಆಂದೋಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಕ್ಟೋಬರ್ 2ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಮಾವೇಶ ಆಗಿತ್ತು. ಅದು ಬಹಳ ಯಶಸ್ವಿಯಾಗಿತ್ತು. ಅದಾದ ನಂತರ ಕಳೆದ ತಿಂಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸಮಾವೇಶ ಆಯಿತು. ಅದು ಸಹ ಬಹಳ ಯಶಸ್ವಿಯಾಗಾಯಿತು ಮತ್ತು ಅದು ಹಣ್ಣನ್ನು ಸಹ ಕೊಡ್ತು. ಯಾವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಲಾಗ್ರಹ ಒಂದು ಸಮಾವೇಶ ಆಯಿತು, ಅದಕ್ಕೆ ತಕ್ಷಣ ಏನು ಈ ಜಿಲ್ಲೆಗಳ ಬಹಳ ದೊಡ್ಡ ಬೇಡಿಕೆ ಏನಿತ್ತು, ಈ ಬೆಂಗಳೂರಿನ ವೃಷಭಾವತಿ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಿ ಮಾತ್ರ ನೀವು ಈ ಜಿಲ್ಲೆಗಳ ಕೆರೆಗಳಿಗೆ ಹರಿಸಬೇಕು, ಇಲ್ಲಾಂದರೆ ಆ 2 ಹಂತದ ನೀರನ್ನು ಹರಿಸಿದ್ರೆ ಅದು ನಮ್ಮ ಕುಡಿಯುವ ನೀರಿನ ಮೂಲಕ್ಕೆ ಹೋಗ್ತದೆ, ನಮ್ಮ ಅಂತರ್ಜಲ ಮತ್ತಷ್ಟು ವಿಷಪೂರಿತವಾಗ್ತದೆ, ಮುಂದಿನ ದಿನಗಳಲ್ಲಿ ಜನ ಮತ್ತು ಜಾನುವಾರುಗಳು ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಅಂತೇಳಿ ಏನು ಜನಾಭಿಪ್ರಾಯ ಮತ್ತು ಜನರ ಆತಂಕ ಇತ್ತು, ಅದನ್ನು ಈ ಶಾಸಕರು ಯಾರು ಅದರ ರೂವಾರಿಗಳಾಗಿದ್ದರು ಅವರು ವಿಧಾನಸಭಾ ಅಧಿವೇಶನದಲ್ಲಿ ನಮಗೆ 2ನೇ ಹಂತದ ನೀರಾದರೆ ಬೇಡ, 3ನೇ ಹಂತದ ನೀರು ಕೊಟ್ಟರೆ ಕೊಡಿ, ಇಲ್ಲಾಂದರೆ ನನ್ನ ಕ್ಷೇತ್ರಕ್ಕೆ ಯೋಜನೆ ಬೇಡ ಅನ್ನುವಂಥ ಒಂದು ಇಂಪ್ಯಾಕ್ಟನ್ನು ಮಾಡಿದ್ದು ಇವತ್ತು ಜಲಾಗ್ರಹ ಸಮಾವೇಶದ ಒಂದು ಪ್ರತಿಫಲ ಮತ್ತು ಅದರ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈಗ ಕೋಲಾರ ಜಿಲ್ಲೆಯಲ್ಲಿ ಜನವರಿ 17ನೇ ತಾರೀಕು ಇನ್ನೊಂದು ಸಮಾವೇಶ ನಡೀತಾ ಇದೆ. ಆ ಸಮಾವೇಶಕ್ಕೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು, ರೈತ ಸಂಘಟನೆಗಳನ್ನು, ದಲಿತ ಪರ ಸಂಘಟನೆಗಳನ್ನು, ಕನ್ನಡ ಪರ ಸಂಘಟನೆಗಳನ್ನು, ಪ್ರಜ್ಞಾವಂತರನ್ನು ಮತ್ತು ಪಕ್ಷಾತೀತವಾಗಿ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಈ ಜಿಲ್ಲೆಗಳ ಶ್ರೇಯಸ್ಸನ್ನು ಕ್ಷೇಮವನ್ನು ಬಯಸುವಂಥ ಜನಪ್ರತಿನಿಧಿಗಳನ್ನು ಸಹ ಇವತ್ತು ಮಾಧ್ಯಮದ ಮೂಲಕ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂಥೇಳಿ ನಾವು ಕೇಳಲಿಕ್ಕೆ ಬಂದಿದ್ದೇವೆ.